ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 10ನೇ ಅಧ್ಯಾಯ 4ನೆಯ ಶ್ಲೋಕ. ಬುದ್ಧಿರ್ಜ್ಞಾನಂ ಅಸಮ್ಮೋಹ ಕ್ಷಮಾ ಸತ್ಯಂ ಧಮಸ್ಯಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಇಲ್ಲಿ ನಾನು ಏನೇನು ಸೃಷ್ಟಿ ಮಾಡಿದ್ದೇನೆ ಅಂತ ಸ್ಪಷ್ಟೀಕರಣ ಮಾಡ್ತಾ ಇದ್ದಾನೆ ಪರಮಾತ್ಮ. ನಾನು ಕೇವಲ ಮನುಷ್ಯರನ್ನೇ ಹುಟ್ಟಿಸಿಲ್ಲ, ಅವರಲ್ಲಿ ಒಂದಷ್ಟು ಗುಣಗಳನ್ನು ಕೂಡ ಹುಟ್ಟು ಹಾಕಿದ್ದೇನೆ. ಆ ಗುಣಗಳಿಂದ ಅವರು ಇಲ್ಲಿ ಶೋಭಿಸಬಹುದು, ಆ ಗುಣಗಳಿಂದ ಅವರು ಸಂಪನ್ನಗಳನ್ನು ಪಡೆಯಬಹುದು, ಆ ಗುಣಗಳಿಂದ ಅವರು ರಕ್ಷಣೆಯನ್ನು ಪಡೆಯಬಹುದು, ಆ ಗುಣಗಳಿಂದ ಅವರು ಗೌರವ ಆದರಗಳನ್ನು ಪಡೆಯಬಹುದು, ಆ ಗುಣಗಳಿಂದಲೇ ಸ್ಥಾನಮಾನಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಇದ್ದಾನೆ. ಮತ್ತೇವ ಪೃಥಗ್ವಿದಾಹ ಅಂತ ಬುದ್ಧಿ ಜ್ಞಾನಂ ಅಂತ ಹೇಳಿದೆ. ಮೊದಲು ನಾನು ಮನುಷ್ಯ ಜನ್ಮವನ್ನ ನಿರ್ಮಾಣ ಮಾಡಿ ಆ ಮನುಷ್ಯ ಜನ್ಮದಲ್ಲಿ ಬುದ್ಧಿಯನ್ನು ನಿರ್ಮಾಣ ಮಾಡಿದ್ದೇನೆ. ಆ ಬುದ್ಧಿ ಇಲ್ಲದೆ ಹೋಗ್ಬಿಟ್ರೆ ಆ ಮನುಷ್ಯನಾಗಿರ್ಲಿಕ್ಕೆ ಆಗ್ತಿಲ್ಲ. ಆ ಬುದ್ಧಿ ಇರುವುದರಿಂದ ಆ ಮನುಷ್ಯನು ಜಗಜ್ಯೋತಿಯಾಗಿ ಬೆಳಗುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಬುದ್ಧಿ ಮತ್ತು ಜ್ಞಾನ, ಸಮ್ಮೋಹ, ಭ್ರಾಂತಿ ಮೊದಲಾದವುಗಳನ್ನು ಹುಟ್ಟಿಸಿದ್ದೇನೆ. ಇನ್ನು ಅವನಲ್ಲಿ ಕ್ಷಮಾ ಗುಣವನ್ನು ಹುಟ್ಟಿಸಿದ್ದೇನೆ. ಸತ್ಯ, ದಮಃ, ಶಾಂತಿ ಮೊದಲಾದವುಗಳನ್ನು ಹುಟ್ಟಿಸಿದ್ದೇನೆ. ಸುಖ ದುಃಖಗಳನ್ನು ಹುಟ್ಟಿಸಿದ್ದೇನೆ. ಭಯ ಅಭಯಗಳನ್ನು ಹುಟ್ಟಿಸಿದ್ದೇನೆ. ಭಾವಗಳನ್ನು ಹುಟ್ಟಿಸಿದ್ದೇನೆ. ಧೈರ್ಯವನ್ನು ಹುಟ್ಟಿಸಿದ್ದೇನೆ. ಈ ರೀತಿಯಾಗಿರತಕ್ಕಂಥ ನೂರಾರು ಗುಣಗಳನ್ನ ಮನುಷ್ಯನನ್ನು ಹುಟ್ಟಿಸಿ ಅವನಲ್ಲಿ ಈ ತರದ ಗುಣಗಳನ್ನು ಕೂಡ ನಿರ್ಮಾಣ ಮಾಡಿದ್ದೇನೆ. ಈ ಗುಣಗಳಿಂದ ಆ ಮನುಷ್ಯನು ಜಗತ್ಪೂಜ್ಯನಾಗುವುದಕ್ಕೆ ಬರುತ್ತದೆ. ಈ ಗುಣಗಳೇ ಆ ಮನುಷ್ಯನ ಮಿಗಿಲಾಗಿರತಕ್ಕಂಥ ಸಂಪತ್ತು. ಈ ಗುಣಗಳೇ ಆತನ ದೊಡ್ಡದಾಗಿರ್ತಕ್ಕಂಥ ಸೂಕ್ಷ್ಮವಾದಂಥ ಅಮೂರ್ತವಾದಂಥ ದ್ರವ್ಯ. ಮನುಷ್ಯನು ಈ ಗುಣಗಳನ್ನು ಬಿಟ್ಟು, ಈ ದ್ರವ್ಯಗಳನ್ನು ಬಿಟ್ಟು ಯಾವುದನ್ನು ಬಿಟ್ಟು ಹೋಗಬೇಕಾಗಿತ್ತೋ ಆ ದ್ರವ್ಯಗಳನ್ನೇ ಹಿಡ್ಕೊಂಡು ಆಧರಿಸಿಕೊಂಡು ಆತನು ಬೆಳೆದು ತನ್ನ ಸುಖಗಳನ್ನೇ, ತನ್ನ ಮೌಲಿಕ ಸುಖಗಳನ್ನೇ ಮರೆತು ಬಿಡಿಸಿದ್ದಾನೆ. ಹಾಗಾಗಿ ನಾನು ಏನೇನು ಇಲ್ಲಿ ನಿರ್ಮಾಣ ಮಾಡಿದ್ದೇನೆ ಎಂಬುದನ್ನ ನೀನು ಅರ್ಥ ಮಾಡಿಕೋ. ಕೇವಲ ಮನುಷ್ಯ ಜನ್ಮವೊಂದನ್ನು ನಾನು ಹುಟ್ಟಿಸಿಲ್ಲ, ಮನುಷ್ಯನಲ್ಲಿ ಅಮೃತ ಸಮಾನವಾದಂಥ, ಕಾಮಧೇನುವಿಗೆ ಸಮಾನವಾಗಿರ್ತಕ್ಕಂಥ ಬುದ್ಧಿಯನ್ನು ನಿರ್ಮಾಣ ಮಾಡಿದ್ದೇನೆ. ಬುದ್ಧಿ ಅಂತಂದ್ರೆ ಅದು ಶುದ್ಧಾಹಿ ಬುದ್ಧಿ ಕೆಳಕಾಮಧೇನು ಅಂತ ಕರೆದಿದ್ದಾರೆ. ಕಾಮಧೇನುವಿಗೆ ಸಮಾನವಾಗಿದೆ. ಯಾವಾಗದು ಕಾಮಧೇನು ಆಗುತ್ತದೆ ಅಂತಂದ್ರೆ ಶುದ್ಧವಾಗಿರ್ತಕ್ಕಂಥದ್ದು, ಪರಿಶುದ್ಧವಾಗಬೇಕು, ಅದನ್ನ ಶುದ್ಧೀಕರಣ ಮಾಡಿಕೊಳ್ಬೇಕು, ಸಂಸ್ಕಾರಗೊಳಿಸಿಕೊಳ್ಬೇಕು. ಅದನ್ನ ದಾನ ಧರ್ಮ ಪುಣ್ಯ ಪರೋಪಕಾರ ಜಪ ತಪ ಅನುಷ್ಠಾನಗಳಿಂದ ಅದನ್ನ ಸಂಸ್ಕಾರಗೊಳಿಸಬೇಕು. ಸಂಸ್ಕಾರಗೊಂಡಂತ ಆ ಬುದ್ಧಿಯು ಕಾಮಧೇನುವಾಗಿ ನಿನ್ನನ್ನು ರಕ್ಷಣೆ ಮಾಡುತ್ತದೆ. ಕಾಮಧೇನು ಹೇಗೆ ಎಲ್ಲ ಬೇಕಾಗಿರ್ತಕ್ಕಂಥ ಸಂಪತ್ತುಗಳನ್ನು ಕೊಡುತ್ತದೆಯೋ ಹಾಗೆ ನಿನ್ನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ, ನಿನ್ನಲ್ಲಿ ಇರತಕ್ಕಂಥ ಬುದ್ಧಿಯನ್ನು ನೀನು ಸಂಸ್ಕಾರಗೊಳಿಸಿಕೊಂಡಿ ಅಂತಾದರೆ ಆ ಬುದ್ಧಿಯೇ ನಿನ್ನನ್ನ ಈ ಜಗತ್ತಿನ ಜನರಿಂದ ಪೂಜೆ ಮಾಡಲು ಹತ್ತುತ್ತದೆ, ನಿನ್ನನ್ನು ಅನುಸರಿಸಲು ಹತ್ತುತ್ತದೆ, ನಿನ್ನನ್ನು ಜಗದ್ಗುರು ಎಂದು ಹೇಳಿಸಲ್ಪಡುತ್ತದೆ, ನಿನ್ನನ್ನು ಜಗತ್ಪೂಜ್ಯನೆಂದು ಹೇಳಿಸಲ್ಪಡುತ್ತದೆ, ನಿನ್ನನ್ನು ಏನು ಈ ಲೋಕದ ಭೂಲೋಕದ ಮಹಾದೇವ ಎಂದು ಕರೆಯಿಸಿಕೊಳ್ಳುತ್ತದೆ. ಆ ಬುದ್ಧಿಯನ್ನು ನೀನು ಅವಲಂಬಿಸು, ಬುದ್ಧಿಯನ್ನು ನೀನು ಗೌರವಿಸು, ಬುದ್ಧಿಯನ್ನು ನೀನು ಶುದ್ಧ ಮಾಡಿಕೋ ಅಂತ. ಹಾಗಾಗಿ ಬುದ್ಧಿ, ಅದಾದ ನಂತರ ಜ್ಞಾನಂ, ನಿನ್ನಲ್ಲಿರ್ತಕ್ಕಂಥ ಜ್ಞಾನ, ಆ ಜ್ಞಾನವನ್ನು ಮಾಡಿಕೊಳ್ಳೋದಕ್ಕೆ ಬುದ್ಧಿ ನಿನಗೆ ಸಹಾಯ ಮಾಡುತ್ತದೆ. ಆ ಜ್ಞಾನಕ್ಕೆ ಸಮಾನವಾದಂತ ಯಾವುದೂ ಇಲ್ಲ ಅರ್ಜುನ ಈ ಲೋಕದಲ್ಲಿ. ಭೂಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದಂತ ವಸ್ತು ಇನ್ನೊಂದು ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮಿಹ ವಿದ್ಯತೆ. ಅರ್ಥ ಮಾಡಿಕೋ, ಜ್ಞಾನಕ್ಕೆ ಸಮಾನವಾದಂತ ವಸ್ತು ಯಾವುದೂ ಇಲ್ಲ, ಜ್ಞಾನದಷ್ಟು ಪವಿತ್ರವಾದಂತ ವಸ್ತು ಯಾವುದೂ ಇಲ್ಲ. ಹೀಗಿರ್ಬೇಕಾದಾಗ ಯಾಕಪ್ಪ ನೀನು ಅದನ್ನು ಉಪಯೋಗ ಮಾಡಿಕೊಳ್ತಾ ಇಲ್ಲ? ಜ್ಞಾನ. ಇನ್ನು ಸಮ್ಮೋಹ, ಸಂದೇಹಗಳು ಮೊದಲಾದವುಗಳು ಕೂಡ ನಿನ್ನಲ್ಲಿವೆ, ಭ್ರಾಂತಿಗಳು ಕೂಡ ನಿನ್ನಲ್ಲಿವೆ. ಅವುಗಳನ್ನೆಲ್ಲ ಹೋಗಲಾಡಿಸಿಕೊಳ್ಬೇಕು. ಕೆಲವೊಂದನ್ನ ಅಳವಡಿಸಿಕೊಳ್ಬೇಕು, ಕೆಲವೊಂದನ್ನ ಹೋಗಲಾಡಿಸಿಕೊಳ್ಬೇಕು. ಕ್ಷಮಾ ಸತ್ಯಂ ಧಮಾಸ್ಯಮಃ. ಕ್ಷಮಾಗುಣ ಇದೆ. ಕ್ಷಮ ಅನ್ನುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಅದನ್ನು ಬೇಕು, ಅದನ್ನು ಹುಟ್ಟಿಸಿದ್ದೇನೆ ನಿನ್ನಲ್ಲಿ. ಸತ್ಯ ಅನ್ನುವಂಥದ್ದಿದೆ. ಸತ್ಯ ಒಂದರಿಂದಲೇ ಜಗತ್ ಕೀರ್ತಿಯನ್ನು ಹೊಂದಿದ್ದಾರೆ ಬಹಳ ಜನರು. ದಮಃ, 10 ಇಂದ್ರಿಯಗಳ ನಿಗ್ರಹ ಮಾಡತಕ್ಕಂಥ ಗುಣವನ್ನು ಕೂಡ ನಿನ್ನಲ್ಲಿ ಕೊಟ್ಟಿದ್ದೇನೆ. ಶಮಃ, ಅಂತಃಕರಣ ಮೊದಲಾದವುಗಳನ್ನು ನಿಗ್ರಹ ಮಾಡತಕ್ಕಂಥ ಗುಣಗಳ ಶಕ್ತಿಯನ್ನು ಕೂಡ ಕೊಟ್ಟಿದ್ದೇನೆ.
ಸುಖ ದುಃಖ ಸುಖ ದುಃಖಗಳನ್ನು ಕೂಡ ನಿನಗೆ ಅನುಭವ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಉಂಟು ಮಾಡಿದ್ದೇನೆ.